ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಒನ್ ಆಫ್ ದ ಸ್ಟ್ಯಾಂಡರ್ಡ್ ಇನ್ಪುಟ್ ಫಂಕ್ಷನ್ ಅಂತ ಹೇಳ್ತೀವಿ, ದಟ್ ಈಸ್ ಅ ಸ್ಕ್ಯಾನ್ಎಫ್. ಸಿ ಪ್ರೋಗ್ರಾಮಿಂಗ್ನಲ್ಲಿ ಪ್ರಿಂಟ್ಎಫ್ ಆ್ಯಂಡ್ ಸ್ಕ್ಯಾನ್ಎಫ್ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇವತ್ತು ನಾವು ಸ್ಟ್ಯಾಂಡರ್ಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂದರೆ ಸ್ಕ್ಯಾನ್ಎಫ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಕ್ಯಾನ್ಎಫನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ? ಯೂಸರ್ ಏನಾದರೂ ನಿಮಗೆ ಇನ್ಪುಟ್ ಕೊಟ್ಟಾಗ ಕೀಬೋರ್ಡ್ ಮುಖಾಂತರ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಮತ್ತು ಮೆಮರಿಯಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಸ್ಕ್ಯಾನ್ಎಫ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಸೊ ಜನರಲ್ ಫಾರ್ಮ್ ಆಫ್ ಸ್ಕ್ಯಾನ್ಎಫ್ ಅಂದರೆ ಸ್ಕ್ಯಾನ್ಎಫನ್ನು ನಾವು ಕೋಡಿಂಗಲ್ಲಿ ಯಾವ ಥರ ಬರೀಬೇಕು. ಸ್ಕ್ಯಾನ್ಎಫ್ ಅಂತ ಬರೆದು ಬ್ರ್ಯಾಕೆಟನ್ನು ಓಪನ್ ಮಾಡಿ ಡಬಲ್ ಇನ್ವರ್ಟೆಡ್ ಕಾಮ ಬರೆದು ಕಂಟ್ರೋಲ್ ಸ್ಟ್ರಿಂಗ್ ಅಂದರೆ %d, %f, %lf ಅಂತ ಕೂಡ ಹೇಳ್ತೀವಿ. ಕಂಪ್ಲೀಟ್ ದ ಡಬಲ್ ಇನ್ವರ್ಟೆಡ್ ಕಾಮ ಅನ್ನೋದು ಸಪ್ರೇಟರ್, ಇದು ಅಡ್ರೆಸ್ ಲಿಸ್ಟ್ ಬರೆದು ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡಿ ಸೆಮಿಕೊಲನನ್ನು ಬರೀಬೇಕಾಗತ್ತೆ. ಇದನ್ನು ಒಂದು ಉದಾಹರಣೆ ಮುಖಾಂತರ ತಿಳ್ಕೊಳ್ಳೋಣ. ಸೊ ಅಸ್ಯೂಮ್ ದ್ಯಾಟ್ ಅಂದರೆ ಒಂದು ತಿಳ್ಕೊಳ್ಳಿ, ನೀವು ಒಂದು ಮೆಸೇಜನ್ನು ಯೂಸರ್ಗೆ ಕೊಟ್ಟಿದ್ದೀರಾ.